ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿರೀಕ್ಷಿತ ಮದುವೆ. ವೈಶಾಲಿಯ ಹಿಂದಿನ ಕಥೆಯನ್ನು ನಾನು ಲಿಪಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅವಳು ಮದುವೆಯಾಗಿ ಯಾಕೆ ಗಂಡನನ್ನು ಅಂದರೆ ಪ್ರಮೋದನನ್ನು ಬಿಟ್ಟು ಬಂದಳು ಅನ್ನೋದು ನೋಡೋಕ್ಕೆ ಇಷ್ಟ ಇರೋರು ಖಂಡಿತ ಲಿಪಿಯಲ್ಲಿ ಅಂದರೆ ಪ್ರತಿಲಿಪಿಯಲ್ಲಿ ಹೋಗಿ ನೋಡಬಹುದು. ಈಗ ಮತ್ತೆ ಅವಳು ಕನಸಿನಿಂದ ವಾಸ್ತವಕ್ಕೆ ಬಂದ ಕಥೆಯನ್ನು ಶುರು ಮಾಡ್ತಿದ್ದೀನಿ. ಜಾಹ್ನವಿ, ನಿಮ್ಮ ಅಣ್ಣವರೆಲ್ಲ ನಾನೇನು ಹೊರಟೋದ್ರು ಅಂತ ಬೇಸರನಾ? ನಾನೇನು ಬೇಸರ ಮಾಡ್ಕೊಳ್ತಿಲ್ಲ ಆರ್ಯನ್ ಅವರೇ. ನೀವು ಹೋಗೋಣ ಅಂದರೆ ನಾವು ಕೂಡ ಈಗಲೇ ಹೋಗೋಣ, ನಾನು ರೆಡಿ ಅಂದ್ಲು. ನಾನು ಯಾಕೆ ಬೇಡ ಅನ್ನಲಿ? ನಾವಿಬ್ಬರು ಹೀಗೆ ಒಟ್ಟಿಗೆ ಇರುವ ಅವಕಾಶ ಯಾವಾಗ ಸಿಗುತ್ತೋ ಅಂತ ಜಾಹ್ನವಿನ ಎತ್ಕೊಂಡು ರೂಮ್ಗೆ ಕರ್ಕೊಂಡು ಹೋದ ಆರ್ಯನ್. ಆರ್ಯನ್ ಅವರೇ, ಹಾಗೆ ಅಂತೀರಿ, ನಾವು ಯಾಕೆ ಒಟ್ಟಿಗೆ ಇರೋದಿಲ್ಲ? ಒಟ್ಟಿಗೆ ತಾನೇ ಇರೋದು. ಒಟ್ಟಿಗೆ ಇರೋದು ಅಂದರೆ ಒಂದೇ ಮನೆಯಲ್ಲಿ ಇರೋದಲ್ಲ ಬಂಗಾರ ಅಂತ ಜಾಹ್ನವಿಯನ್ನು ಬೆಡ್ ಮೇಲೆ ಕುಳಿಸಿ ತಾನು ಪಕ್ಕದಲ್ಲಿ ಕುಳಿತು ಹೀಗೆ ಇಬ್ಬರು ಒಂದೇ ರೂಮ್ನಲ್ಲಿ ಒಂದೇ ಬೆಡ್ ಮೇಲೆ ಅಂತ ಹೇಳ್ತಾ ಇರಬೇಕಾದ್ರೆ ಆತನ ಬಾಯಿಗೆ ಕೈ ಅಡ್ಡ ಇಟ್ಟು ಅರ್ಥ ಆಯಿತು. ನೀವು ಏನು ಹೇಳಬೇಕಾಗಿಲ್ಲ ಅಂದ್ಲು. ಆತ ಕೈ ತೆಗೆದು ಏನು ಬಂಗಾರ ಹೀಗೆ ಬಾಯಿ ಮುಚ್ಚಿಸ್ತೀಯಾ ಅಂದ. ಅತ್ತ ಮೇಲೆ ನೀವು ಏನು ಹೇಳಿದ್ರಿ ಅಂತ ನನಗೆ ಗೊತ್ತು, ಅದಕ್ಕೆ ಬಾಯಿ ಮುಚ್ಚಿದೆ. ಹೌದಾ, ಸರಿ, ನಾನು ಏನು ಹೇಳಬೇಕಂತಿದ್ದೆ ಹೇಳು ನೋಡೋಣ ಅಂದ ಆರ್ಯ. ನಂಗೆ ಗೊತ್ತು ಅಂದರೆ ಮತ್ತೆ ಹೇಳಿ ಅಂತಿರಲ್ಲ, ನಿನಗೆ ಏನೂ ಗೊತ್ತಿಲ್ಲ ಅಂತ ನಂಗೆ ಗೊತ್ತು, ಅದಕ್ಕೆ ಹೇಳು ಅಂತಿದ್ದೀನಿ ಅಂದ ಆರ್ಯ. ಈಗ ನನಗೆ ಗೊತ್ತಾಗದೇ ಇದ್ದರೆ ಏನು ನಷ್ಟ ಇಲ್ಲ ಬಿಡಿ, ಮಲ್ಗಿ ಅಂತ ಜಾಹ್ನವಿ ಕೂಡ ಮಲಗಿದ್ಲು. ನಾವಿಬ್ಬರು ಇಲ್ಲಿ ಬಂದಿರೋದು ಮಲ್ಗೋದಕ್ಕಾ ಅಂತ ಜಾಹ್ನವಿಯ ಹೊಟ್ಟೆ ಮೇಲೆ ತಲೆ ಇಟ್ಟು ಮಲಗಿದ ಆರ್ಯ. ಅದೇನು ಹಾಗಂತೀರಿ ಆರ್ಯನವರೇ, ಹೀಗೆ ಬಂದು ಮಲಗಿ, ನನಗೆ ಹೀಗೆಯೇ ಚೆನ್ನಾಗಿದೆ ಜಾನು ಅಂತ ಜಾಹ್ನವಿ ಕೈಯನ್ನು ತಗೊಂಡು ತನ್ನ ಕೆನ್ನೆಯ ಮೇಲೆ ಇಟ್ಕೊಂಡ ಆರ್ಯ. ನಾವಿಬ್ಬರು ಹೀಗೆ ಮಲಗಿ ಹರಟೆ ಹೊಡೆದು ಎಷ್ಟು ದಿನಗಳಾದವು ಅಲ್ವಾ ಜಾಹ್ನವಿ? ಹೌದು ಆರ್ಯನವರೇ, ನೀವು ಆಫೀಸ್ ಮುಗಿತಾ ಇದ್ದಂತೆ ಕದ್ದು ಮುಚ್ಚಿ ನಮ್ಮ ಮನೆಗೆ ಬರೋದು, ಅಣ್ಣ ಹೇಳುವ ಮುನ್ನನೇ ನೀವು ಹೋಗೋದು ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಆಗ ನೀನು ನನ್ನನ್ನು ಮನೆಗೆ ಕರ್ಕೊಂಡು ಹೋಗೋವರೆಗೂ ದೂರವೇ ಇರಬೇಕು ಅಂತ ಏನು ಮಾಡಲು ಬಿಡ್ತಾ ಇರಲಿಲ್ವಲ್ಲ. ಆದರೂ ನೀವು ನನ್ನನ್ನು ನೋಡಲು ಬರ್ತಾ ಇದ್ರಿ ಅಲ್ವಾ ಆರ್ಯ ಅವರೇ? ಯಾವಾಗಲಾದರೂ ಚಾನ್ಸ್ ಸಿಗುತ್ತೇನೋ ಅಂತ ಬರ್ತಾ ಇದ್ದೆ. ಅಷ್ಟಕ್ಕೂ ನೀನು ಅವಕಾಶ ಕೊಟ್ಟರೆ ತಾನೇ ಅಂದ. ಅವಕಾಶ ಕೊಟ್ಟರೆ ನೀವು ಏನು ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡ್ರ ಆರ್ಯ ಅವರೇ? ಏನು ಮಾಡ್ತಾಯಿದ್ದೆ? ಒಂದು 4 ಕಿಸ್ ಕೊಟ್ಟು ಹಗ್ ಮಾಡ್ಕೊಳ್ತಿದ್ದೆ ಅಷ್ಟೇ ತಾನೇ ಅಂದ. ನೀವು ಹಗ್ ಮಾಡಿಕೊಂಡು ಕಿಸ್ಗಳ ಕೊಡೋದು ಅಷ್ಟೇ ಆಗಿದ್ರೆ ನಾನು ಪ್ರತಿದಿನ ಅವಕಾಶ ಕೊಡ್ತಿದ್ನೋ ಏನೋ. ನೀವು ನಿಲ್ಲುವುದಾಗಿದ್ದರೆ ನಾನೇ ಪ್ರತಿದಿನ ಅವಕಾಶ ಕೊಡ್ತಿದ್ದೆ ಅಲ್ವಾ? ಒಂದು ದಿನ ಕೊಟ್ಟು ನೋಡಿದರೆ ಗೊತ್ತಾಗ್ತಿತ್ತೇನೋ ನಿಲ್ತಿದ್ನೋ ಇಲ್ವೋ ಅಂತ ಅಂದ ಆರ್ಯ. ಗೊತ್ತಾಗ್ತಿತ್ತು ಅಂತ ಮಲಗಿದ್ದ ಆಕೆಯ ಹೊಟ್ಟೆಯ ಮೇಲಿದ್ದ ಜಾಹ್ನವಿ ಕಡೆಗೆ ಹೊರಳ್ದ. ಜಾಹ್ನವಿಗೆ ಆರಿನ ತಲೆ ಕೂದಲು ಹೊಟ್ಟೆಗೆ ಚುಚ್ಚಿ ಕಿರಿಕಿರಿಯಾಗಿ ಒಂದು ರೀತಿ ಕಚಗುಳಿಯಂತೆ ಆಗ್ತಿತ್ತು. ಆರ್ಯನವರೇ, ನೀವು ಕದಲದೆ ಮಲ್ಕೊಳ್ಳಿ ಅಂದ್ಲು. ನಾನು ಕದಲಿದ್ರೆ ನಿಂಗೇನಾಯಿತು ಅಂದ ಆರ್ಯ. ನೀವು ಹಾಗೆ ಕದಲಿದ್ರೆ ನಿಮ್ಮ ಕೂದಲು ಚುಚ್ಚಿ ನನಗೆ ಕಚಗುಳಿ ಆಗುತ್ತೆ ಅಂದ್ಲು. ಹೌದಾ ಅಂತ ಮತ್ತೆ ಮಲಗಿದ ಆರ್ಯನ್ ಬೇಕು ಅಂತಾನೆ ಹೀಗೆ ಮಾಡ್ತಿದ್ದಾನೆ ಅಂತ ಜಾಹ್ನವಿಗೆ ಅರ್ಥ ಆಯಿತು. ಆರ್ಯನವರೇ, ನಿಮ್ಮನ್ನ ಅಂತ ತನ್ನ ಸೀರೆ ಸೆರಗನ್ನು ತೆಗೆದು ಆರ್ಯನ್ ಮುಖದ ಮೇಲೆ ಹಾಕಿ ಕದಲಿದ್ರಿ ಅಂದರೆ ಸುಮ್ಮನೆ ಇರಲ್ಲ ಅಂದ್ಲು. ಜಾಹ್ನವಿ, ನೀನು ಹೀಗೆ ಮುಸುಕು ಹಾಕಿದ ತಕ್ಷಣ ಹೇಗೆ ಕಾಣಿಸ್ತಿದೆ ನೋಡು ಅಂದ. ಜಾಹ್ನವಿ ಕೊಂಚ ತಲೆ ಎತ್ತಿ ಮೇಲೆ ನೋಡು ಅಷ್ಟರಲ್ಲಿ 9ನೇ ತಿಂಗಳಲ್ಲಿ ಹೊಟ್ಟೆ ಹೇಗೆ ಕಾಣಿಸುತ್ತೋ ಹಾಗೆ ಕಾಣಿಸ್ತು. ಜಾಹ್ನವಿಗೆ ನಾಚಿಕೆಯಾಗಿ ಸರಿಯಾಗಿ ಮಲಗಿದ್ಲು. ಜಾಹ್ನವಿ, ಹೇಗೆ ಕಾಣಿಸ್ತಿದೆ ಅಂತ ಹೇಳಲೇ ಇಲ್ವಲ್ಲ ಅಂದ ಆರ್ಯ. ಹೇಗೆ ಅಂದರೆ ಹೇಳ್ದೆ ತಡೆದ್ಲು. ಹೇಳು ಹೇಗೆ ಕಾಣಿಸ್ತಿದೆ ಅಂತ ಮತ್ತೆ ಕೇಳ್ದ ಆರ್ಯ. ನನ್ನ ಹೊಟ್ಟೆಯಲ್ಲಿ ಮಗು ಇರೋ ಹಾಗೆ ಕಾಣಿಸ್ತಿದೆ ಅಂತ ನಾಚಿಕೆಯಿಂದ ಹೇಳಿದ್ಲು ಜಾಹ್ನವಿ. ಆರ್ಯನ್ ಹಾಗೆ ಎದ್ದು ಜಾಹ್ನವಿಯ ಮುಖದ ಹತ್ರ ಹೋಗಿ ಸೀರೆ ಸೆರಗನ್ನು ಜಾಹ್ನವಿಗೂ ಹೊದಿಸಿ ನಾಚಿಕೆಯಿಂದ ಮುದುಡಿಕೊಂಡಿದ್ದ ಮುಖವನ್ನು ನೋಡಿ, ನನಗೆ ನಿನ್ನನ್ನು ಹಾಗೆ ನೋಡಬೇಕು ಅಂತಿದೆ ಮನಸ್ಸಿಗೆ ಜಾಹ್ನವಿ ಅಂತ ಜಾಹ್ನವಿ ಮುಖದ ಬಳಿ ಮುಖ ತಂದ ಆರ್ಯ. ಹಾಗೆ ನೋಡಬೇಕು ಅಂದರೆ ಇನ್ನು ಕೆಲವು ದಿನ ಕಾಯಬೇಕು ಆರ್ಯನವರೇ ಅಂತ ಆರ್ಯನ್ ಕೆನ್ನೆಯ ಮೇಲೆ ಕೈ ಇಟ್ಟು ಸವರಿದ್ಲು. ನಿನ್ನಿಂದ ದೂರ ಇರಲು ನನ್ನಿಂದ ಸಾಧ್ಯ ಆಗ್ತಿಲ್ಲ ಜಾಹ್ನವಿ. ಇಷ್ಟು ದಿನ ವೈಶಾಲಿ ಬಗ್ಗೆ ಯೋಚಿಸಿ ನಿನ್ನನ್ನು ತುಂಬ ನೋಯಿಸಿದೆ.
ನನ್ನನ್ನು ನಾನು ನೋಯಿಸ್ಕೊಂಡೆ. ಇನ್ನು ಮುಂದೆ ಹಾಗೆ ಇರಬಾರ್ದು ಅಂತ ಅನ್ಕೋತಿದ್ದೀನಿ ಜಾಹ್ನವಿ. ನಿಮಗೆ ಏನು ಅನಿಸುತ್ತೋ ಅದನ್ನು ಮಾಡಿ ಆರ್ಯನವರೇ. ನೀವು ಏನು ಹೇಳಿದರೂ ನಿಮ್ಮ ಮಾತನ್ನು ನಾನು ಗೌರವಿಸ್ತೀನಿ. ನನ್ನಿಂದ ದೂರ ಇರೋದು ನಿನಗೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಎಷ್ಟೇ ಕಷ್ಟ ಆದರೂ ನನಗಾಗಿ ನೀನು ಸಹಿಸ್ಕೊಳ್ತಾ ಇದೀಯಾ ಅಂತ ಜಾಹ್ನವಿ ಹಣೆಗೆ ಮುತ್ತಿಟ್ಟ ಆರ್ಯ. ನನ್ನ ಜೀವನ ಪ್ರಶ್ನಾರ್ಥಕವಾದಾಗ ನಿಮಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ರೂ ತಾಳಿ ಕಟ್ಟಿದ್ರಿ ಅಂತ ನಿಮಗಾಗಿ ನಾನು ಏನನ್ನಾದರೂ ಮಾಡ್ತೀನಿ ಆರ್ಯನವರೇ ಅಂದ್ಲು. ನನ್ನ ಮೇಲೆ ನಿನಗೆಷ್ಟು ಪ್ರೀತಿ ಜಾಹ್ನವಿ. ನಿನ್ನ ಪ್ರೀತಿಯನ್ನು ನೋಡ್ತಾ ಇದ್ರೆ ಮನಸ್ಫೂರ್ತಿಯಾಗಿ ನಿನ್ನೊಂದಿಗೆ 10 ನಿಮಿಷ ಕೂಡ ಕಳೆಯಲು ಸಾಧ್ಯ ಆಗ್ತಿಲ್ವಲ್ಲ ಅನಿಸುತ್ತೆ. ಅದೇನೂ ಇಲ್ಲ ಆರ್ಯನವರೇ. ನಿಮ್ಮ ಪ್ರೀತಿ ನನಗೆ ಗೊತ್ತಿಲ್ವಾ? ಎಷ್ಟೇ ಬೇಡ ಅಂತ ಅಂದರೂ ವೈಶಾಲಿ ಒಂದು ಕಾಲದಲ್ಲಿ ಪ್ರೀತಿಸಿದವಳು ಅಲ್ವಾ? ಆಕೆ ಸಂಕಟದಲ್ಲಿದ್ದಾಳೆ ಅಂದರೆ ನೀವು ಹೇಗೆ ಸಂತೋಷವಾಗಿರಲು ಸಾಧ್ಯ ಹೇಳಿ? ವೈಶಾಲಿ ನಿಮ್ಮ ಬಳಿ ಬಂದು ತನ್ನ ಕಷ್ಟ ಹೇಳ್ಕೊಂಡಾಗಲೇ ನೀವು ಬಂದು ನನ್ನ ಬಳಿ ಪರಿಸ್ಥಿತಿ ಇದು ಅಂತ ಹೇಳಿದಿದ್ರೆ ಇಬ್ಬರೂ ಬೇಸರ ಪಟ್ಕೊಳ್ಳುವ ಪರಿಸ್ಥಿತಿ ಖಂಡಿತ ಬರ್ತಾ ಇರಲಿಲ್ಲ ಆರ್ಯನವರೇ. ನೀನು ಅನುಮಾನಿಸೋದಿಲ್ಲ ಅಂತ ಗೊತ್ತು ಜಾಹ್ನವಿ. ಆದರೆ ಪ್ರೀತಿಸಿದ ಹುಡುಗಿ ಅಲ್ವಾ? ಮತ್ತೆ ನಿನ್ನ ಬಳಿ ನಾವಿಬ್ಬರು ಜೊತೆಯಾಗಿ ಆಸ್ಪತ್ರೆಗೆ ಹೋಗ್ತಿದ್ರೆ ನಿನಗೆ ಬೇಸರ ಆಗುತ್ತೆ ಅಂತ ಅಂದ್ಕೊಂಡು ವೈಶಾಲಿಗೆ ಟ್ರೀಟ್ಮೆಂಟ್ ಕೊಡಿಸಿ ನಿನಗೆ ಹೇಳೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲೇ ನಿನಗೆ ತಿಳಿದು ಹೋಯಿತು ಅಂದ. ನಿಮ್ಮನ್ನು ಜೊತೆ ನೋಡಿದಾಗ ನನಗೆ ಎಷ್ಟು ಕೋಪ ಬಂತು ಗೊತ್ತಾ ಆರ್ಯನವರೇ ಅಂತ ಮೂಗು ಹಿಡಿದು ಹೇಳಿದ್ಲು. ಎಷ್ಟು ಕೋಪ ಬಂತು ಅಂತ ಆರ್ಯ ಅಂದ. ಆರ್ಯನ ಕೆನ್ನೆ ಕಡಿದು ಅಬ್ಬ ಅಂತ ಕೆನ್ನೆ ಕಚ್ಚಿಕೊಳ್ತಾ ತುಂಬ ಕೋಪ ಬಂತಲ್ವಾ ಅಂದ. ನನ್ನ ಗಂಡ ನನ್ನನ್ನು ರಸ್ತೆಯಲ್ಲಿ ಬಿಟ್ಟು ಯಾರೊಂದಿಗೂ ಹೋಗ್ತಾ ಇದ್ರೆ ಕೋಪ ಬರದೆ ಇನ್ನೇನು ಬರುತ್ತೆ ಆರ್ಯನವರೇ ಅಂದ್ಲು. ಸಾರಿ ಕಣೋ ಬಂಗಾರ, ನಿನ್ನನ್ನು ರಸ್ತೆಯಲ್ಲಿ ನೋಡಿದರೆ ಬಿಟ್ಟು ಯಾಕೆ ಹೋಗ್ತಾ ಇದ್ದೆ ಹೇಳು? ನೀನು ಆಟೋದಲ್ಲಿ ಹೋಗಿರಬಹುದು ಅಂದ್ಕೊಂಡೆ. ನೀವು ಕೇಳಿದ್ರಿ ಅಂತ ಹೇಳ್ದೇನೆ ಹೊರತು ನಿಮ್ಮಿಂದ ಸಾರಿ ಹೇಳಿಸ್ಕೊಳ್ಬೇಕು ಅಂತ ಏನಲ್ಲ ಆರ್ಯನವರೇ ಅಂದ್ಲು. ನಾನು ಮಾಡಿದ್ದು ತಪ್ಪೇ ಅಲ್ವಾ, ಅದಕ್ಕೆ ಸಾರಿ ಹೇಳಿದೆ ಅಂತ ಜಾಹ್ನವಿ ಕಣ್ಗಳಿಗೆ ಮುತ್ತಿಟ್ಟ ಆರ್ಯ. ಜಾಹ್ನವಿ ಹಾಗೆ ಕಣ್ಣು ಮುಚ್ಕೊಂಡಿದ್ಲು. ಕಣ್ಣಿನಿಂದ ಮೂಗಿನ ಬಳಿ ಬಂದು ಮೂಗಿನ ಮೇಲೆ ಮುತ್ತಿಟ್ಟ. ಆಮೇಲೆ ಎರಡೂ ಕೆನ್ನೆಗಳ ಮೇಲೆ ಇಟ್ಟು ಕೊಂಚ ಕೆಳಗೆ ಜರುಗಿ ತುಟಿಗಳ ಕಡೆಗೆ ನೋಡ್ದ. ಅಲ್ಲಿವರೆಗೆ ಕಣ್ಣು ಮುಚ್ಕೊಂಡಿದ್ದ ಜಾಹ್ನವಿ ಕಣ್ತೆರೆದು ಆರ್ಯನ ತುಟಿಗಳ ಕಡೆಗೆ ನೋಡೋದನ್ನು ನೋಡಿದ್ಲು. ಮುಖ ಮುಂದಕ್ಕೆ ಬಾಗಿಸಿ ತುಟಿಯ ಮೇಲೆ ಮುತ್ತಿಡಲು ಅವನು ಬಂದಾಗ ಕೈ ಅಡ್ಡ ಇಟ್ಲು. ಆತ ಕೈ ಮೇಲೆಯೇ ಮುತ್ತಿಟ್ಟ. ಆರ್ಯನ್ ಜಾಹ್ನವಿ ಕೈಯನ್ನು ಪಕ್ಕಕ್ಕೆ ಸರಿಸಿದ. ಜಾಹ್ನವಿ ಬೇಡ ಅನ್ನುವಂತೆ ನೋಡಿದ್ಲು. ಆದರೆ ಆರ್ಯನ್ ಬೇಕು ಅನ್ನುವಂತೆ ಆ ಕೈಯತ್ತ ನೋಡ್ದ. ಆರ್ಯನನ್ನು ಪಕ್ಕಕ್ಕೆ ತಳ್ಳೋ ಅಷ್ಟರಲ್ಲಿ ಮುಖದ ಮೇಲಿದ್ದ ಸೀರೆಯೊಂದಿಗೆ ಜಾಹ್ನವಿ ಪಕ್ಕಕ್ಕೆ ಹೊರಳಿದ್ಲು. ಸೀರೆಯೊಂದಿಗೆ ಪಕ್ಕಕ್ಕೆ ಹೊರಳಿದ್ರಿಂದ ಜಾಹ್ನವಿ ಎದೆಯ ಮೇಲಿದ್ದ ಸೀರೆ ಪಕ್ಕಕ್ಕೆ ಜಾರ್ತು. ಜಾಹ್ನವಿ, ನೀನು ತುಟಿ ಮೇಲೆ ಮುತ್ತು ಕೊಡಬೇಡ ಅಂದ್ಯಲ್ವಾ, ಈಗ ನೋಡು ಅಂತ ಮುತ್ತಿಟ್ಟ. ಆರ್ಯನ್ ಹಾಗೆ ಮುತ್ತಿಡ್ತಾ ಇದ್ದಂತೆ ಜಾಹ್ನವಿಗೆ ರಕ್ತವೆಲ್ಲ ಅವಳ ಮುಖಕ್ಕೆ ಹರಿದಂತಾಗಿ ತುಂಬಾ ಕೆಂಪಾಯಿತು. ಆರ್ಯನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ಜಾಹ್ನವಿ ಸುತ್ತಲೂ ಎರಡೂ ಕೈಗಳನ್ನು ಬಳಸಿ ಆರ್ಯನ್ ಕೂಡ ಗಟ್ಟಿಯಾಗಿ ಅಪ್ಕೊಂಡ. ಆರ್ಯನ್ ಹಾಗೆ ಮುದ್ದು ನೀಡಿದ ತಕ್ಷಣ ಜಾಹ್ನವಿ ಮುಖವೆಲ್ಲ ರಕ್ತವೆಲ್ಲ ಒಂದೇ ಬಾರಿಗೆ ಚಿಮ್ಮಿದಂತಾಯಿತು. ಆರ್ಯನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ಜಾಹ್ನವಿಯ ಸುತ್ತಲೂ ಎರಡೂ ಕೈಗಳನ್ನು ಹಾಕಿ ಆರ್ಯನ್ ಕೂಡ ಗಟ್ಟಿಯಾಗಿ ಅಪ್ಕೊಂಡ. ಇಬ್ಬರ ನಡುವೆ ಗಾಳಿ ಕೂಡ ತೂರಲಾರದಷ್ಟು ಗಟ್ಟಿಯಾಗಿ ಅಪ್ಕೊಂಡಿದ್ರು. ಜಾಹ್ನವಿ ಆರ್ಯನನ್ನು ಅಪ್ಕೊಂಡು ಬಿಡದೇನೆ, ಆರ್ಯನವರೇ ನೀವು ಏನು ಮಾಡ್ತಾ ಇದ್ದೀರಾ ಬಿಡಿ ಅಂದ್ಲು. ನಾನೇನು ಮಾಡಿದೆ ಜಾಹ್ನವಿ, ನೀನೇ ಅಲ್ವಾ ಬಂದು ಅಪ್ಕೊಂಡಿದ್ದು. ಈಗ ನನ್ನನ್ನು ಬಿಡಿ ಅಂದರೆ ಹೇಗೆ ಬಿಡೋದು? ನೀವೇ ಅಲ್ವಾ ಎಲ್ಲೆಂದರಲ್ಲಿ ಮುತ್ತು ನೀಡಿದ್ದು. ಹಾಗೆ ನೀಡಿದ್ದಕ್ಕೆ ನನಗೇನೋ ಆಗಿ ನಿಮ್ಮನ್ನು ಅಪ್ಕೊಂಡೆ ಅಂತ ಕೈಗಳನ್ನು ತೆಗೆಯಲು ಹೋಗ್ತಿದ್ದಂತೆ, ತೆಗಿಬೇಡ ಜಾಹ್ನವಿ ಅಂತ ತನ್ನತ್ತ ಎಳ್ಕೊಂಡ. ನನ್ನನ್ನು ಬಿಡಬೇಡ ಜಾಹ್ನವಿ, ಹೀಗೇನೆ ಹಿಡಿದುಕೋ ಅಂತ ಕಿವಿಯಲ್ಲಿ ಹೇಳ್ತಾ ಕಿವಿಯ ಮೇಲೆ ಮುತ್ತು ನೀಡಿ ಕಿವಿಯೋಲೆಯನ್ನು ಹಲ್ಲಿನಿಂದ ಮೆಲ್ಲಗೆ ಇಳ್ದ ಆರ್ಯ. ಹಾಗೆ ಮಾಡ್ತಾ ಇದ್ದಂತೆ ಕೈಗಳನ್ನು ಬಿಗಿಗೊಳಿಸಿ ಆರ್ಯನವರೇ ಅಂತ ಸಣ್ಣ ಧ್ವನಿಯಲ್ಲಿ ಕರೆದ್ಲು. ಜಾಹ್ನವಿ ಹಾಗೆ ಹಸ್ಕಿಯಾಗಿ ಕರೀತಿದ್ದಂತೆ ಏನು ಬಂಗಾರ ಅಂದ. ಕಿವಿ ನೋಯ್ತಾ ಇದೆ ಅಂತ ಆರ್ಯನ್ ಕುತ್ತಿಗೆಯ ಹತ್ರ ತಲೆಯಿಟ್ಟು ಕುತ್ತಿಗೆಯ ಮೇಲೆ ತನ್ನ ತುಟಿಗಳನ್ನು ಒತ್ತಿದ್ಲು. ಇವತ್ತು ಏನಾಗಿದೆ ನನ್ನ ಶ್ರೀಮತಿಯವರಿಗೆ? ಕೇಳ್ದೇನೆ ವರಗಳನ್ನು ಕೊಟ್ಬಿಡ್ತಾ ಇದ್ದೀರಾ ಅಂತ ನಡುವಿನ ಮಡಚುಗಳಲ್ಲಿ ಕೈಯಿಟ್ಟು ಒತ್ತಿದನು ಆರ್ಯ.
ಜಾಹ್ನವಿ ಆರ್ಯನ್ ತಲೆಯನ್ನು ತನ್ನ ಎದೆ ಮೇಲೆ ಎಳೆದುಕೊಳ್ತಾ ಯಜಮಾನ್ರೇ ಕೊಡುವಂತೆ ಮಾಡ್ತಿದ್ದಾರೆ ಅಂತ ತಲೆಯ ಮೇಲೆ ಕೈ ಇಟ್ಲು. ತಲೆಯಿಂದ ಅಲ್ಲಿ ಪ್ರೆಸ್ ಮಾಡ್ತಾ, ಹೌದಾ, ನಿಂಗೆ ಇಷ್ಟ ಆಯ್ತಾ ಅಂತ ಎದ್ದು ಗಲ್ಲಕ್ಕೆ ಸಣ್ಣದಾಗಿ ಕಚಗುಳಿಟ್ಟು ಕಚ್ಚಿದ. ಅಂತ ಮುಳುಗಿದ್ಲು. ಜಾಹ್ನವಿ ಅಡ್ಡಪಡಿಸದೆ ಇದ್ದುದನ್ನು ನೋಡಿ ಆರ್ಯನ್ನಲ್ಲಿ ಮತ್ತಷ್ಟು ಹುರುಪು ಬಂದು, ಜಾಹ್ನವಿ, ಇವತ್ತು ನಮ್ಮಿಬ್ಬರ ನಡುವೆ ಇರುವ ಅಂತರವನ್ನು ದೂರ ಮಾಡೋಣವಾ ಅಂತ ಕೇಳ್ದ. ಜಾಹ್ನವಿ ಸಿಗ್ಗಿನಿಂದ ಹೇಳಲಾಗದೆ ಕಣ್ಣು ಮುಚ್ಕೊಂಡ್ಳು. ಜಾಹ್ನವಿ ಅಂತ ಆರ್ಯನ್ ಹಾಸಿಗೆ ಮೇಲೆ ಹೊರಳಿ ಜಾಹ್ನವಿಯನ್ನು ತನ್ನ ಮೇಲೆ ಎಳೆದುಕೊಂಡು, ನೀನು ಸಿಗ್ಬಡುವಾಗ ನಿನ್ನ ಕೆನ್ನೆಗಳಲ್ಲಿ ಬರುವ ಕೆಂಪು, ಆ ಕೆಂಪು ಬಣ್ಣವನ್ನು ನನ್ನ ಕೆನ್ನೆಗಳಿಗೆ ಹಚ್ಕೊಳ್ಬೇಕು ಅನ್ನಿಸ್ತಿದೆ ಅಂತ ತನ್ನ ಕೆನ್ನೆಗಳಿಂದ ಜಾಹ್ನವಿ ಕೆನ್ನೆಗಳನ್ನು ಉಜ್ಜಿದ. ನಿಮಗೆ ಏನು ಮಾಡಬೇಕು ಅನ್ನಿಸ್ತಿದೆಯೋ ಅದನ್ನು ಮಾಡಿ, ನಿಮಗೆ ಅಡ್ಡಪಡಿಸುವವರು ಯಾರು ಅಂತ ಆರ್ಯನ್ ಎದೆ ಮೇಲೆ ಬಿದ್ದುಕೊಂಡ್ಳು ಜಾಹ್ನವಿ. ಜಾಹ್ನವಿ, ನೀ ಹೇಳ್ತಾ ಇರೋದು ನಿಜವೇನಾ, ನಿಜ ತಾನೇ ಅಂತ ಮೂಗಿನ ಮೇಲೆ ಮುದ್ದು ಮಾಡ್ತಾ ಕೆಳಗಡೆ ಬಂದು ಕೆನ್ನೆಗಳ ಮೇಲೆ ತನ್ನ ತುಟಿಗಳನ್ನು ಒತ್ತಿ ಕೆಳಗೆ ಬಂದು ತನಗೆ ಅಡ್ಡವಾಗಿದ್ದ ಕುತ್ತಿಗೆ ಚೈನ್ ತೆಗೆದು ಟೇಬಲ್ ಮೇಲೆ ಇಟ್ಟ. ನಂತರ ಕೈಯಲ್ಲಿದ್ದ ಬಳೆಗಳನ್ನು ತೆಗೆದೆ ಸದ್ದು ಮಾಡ್ತಾ, ಈ ಸದ್ದು ಅಂದರೆ ನಂಗೆ ತುಂಬ ಇಷ್ಟ ಜಾಹ್ನವಿ, ಅದಕ್ಕೆ ಇವುಗಳನ್ನು ತೆಗೆಯೋದಿಲ್ಲ ಅಂತ ಇನ್ನೂ ತನ್ನ ಕೆಲಸಕ್ಕೆ ಅಡ್ಡ ಬರುವವುಗಳನ್ನು ತೆಗೆಯಲು ಕೈ ಹಾಕ್ತಾ ಇದ್ದಂತೆ ಜಾಹ್ನವಿ ಆ ಕೈಯನ್ನು ಒತ್ತಿ ಹಿಡ್ಕೊಂಡ್ಳು. ಆರ್ಯನ್ ಹಿಡ್ಕೊಂಡ ಕೈ ಮೇಲೆ ಮುದ್ದು ನೀಡಿ ಆ ಕೈಯನ್ನು ತನ್ನ ಸುತ್ತಲೂ ಹಾಕ್ಕೊಂಡು ತನ್ನ ಕೆಲಸವನ್ನು ತಾನು ಮಾಡ್ತಾ ಇದ್ದ ಆರ್ಯ. ಜಾಹ್ನವಿ ನಾಚಿಕೆಯಿಂದ ಮುದುರಿಕೊಂಡ್ಳು. ಈಗ ಇವುಗಳ ಅಗತ್ಯ ಇಲ್ಲ ಬಂಗಾರ, ನಿನ್ನನ್ನು ಅಪ್ಪಿಕೊಳ್ಳಲು ನಾನು ಇದ್ದೇನೆ ಅಲ್ವಾ ಅಂತ ತನ್ನ ಮೇಲಿದ್ದವುಗಳನ್ನು ಜಾಹ್ನವಿಗೆ ಅಡ್ಡವಾಗ್ತವೆ ಅಂತ ತೆಗೆದು ಜಾಹ್ನವಿಯನ್ನು ಅಪ್ಕೊಂಡ ಆರ್ಯ. ಅಲ್ಲಿವರೆಗೂ ಸಿಗ್ಗಿನಿಂದ ಮುದುರಿಕೊಂಡಿದ್ದ ಜಾಹ್ನವಿ ಆರ್ಯನ್ ಹಾಗೆ ಅಪ್ಕೊಳ್ತಾ ಇದ್ದಂತೆ ತಾನು ಕೂಡ ಆರ್ಯನ್ ಸುತ್ತಲೂ ಕೈಗಳನ್ನು ಹಾಕಿದ್ಲು. ಜಾಹ್ನವಿ, ನೀನು ನಿಜವಾಗ್ಲೂ ಒಪ್ಕೊಳ್ತೀಯೋ ಇಲ್ವೋ ಅಂದ್ಕೊಂಡಿದ್ದೆ. ನೀವು ಕೇಳಿದಾಗಲೆಲ್ಲ ಇಲ್ಲ ಅಂತ ನಿಮ್ಮನ್ನು ನೋಯಿಸಿದೆ, ಆದರೆ ಇನ್ನು ಮುಂದೆ ನಿಮ್ಮನ್ನು ಎಂದಿಗೂ ನೋಯಿಸೋದಿಲ್ಲ ಆರ್ಯನ್ ಅವರೇ ಅಂದ್ಲು. ನನ್ನ ಬಂಗಾರ, ನನ್ನನ್ನು ಬೇಕಂತಲ್ಲ ಎಂದಿಗೂ ನೋಯಿಸೋದಿಲ್ಲ ಅಂತ ನಂಗೆ ಗೊತ್ತು. ನಿಮ್ಮನ್ನು ನನಗೆ ಗಂಡನಾಗಿ ಮಾಡಿದ ಆ ದೇವರಿಗೆ ಧನ್ಯವಾದ ಹೇಳಬೇಕು ಅಂದ್ಲು ಜಾಹ್ನವಿ. ದೇವರಿಗಲ್ಲ ಅನಿಸುತ್ತೆ, ಆ ದಿನ ನಿನ್ನ ರೂಮ್ಗೆ ಬಂದು ನಿನ್ನ ಕುತ್ತಿಗೆಯಲ್ಲಿದ್ದ ಚೈನ್ ತಗೊಂಡು ಹೋದವನಿಗೆ ಥ್ಯಾಂಕ್ಸ್ ಹೇಳಬೇಕು ಅಲ್ವಾ ಜಾಹ್ನವಿ ಅಂದ. ನೀವು ಭಲೇ ನೆನಪು ಮಾಡ್ತೀರಿ ಆರ್ಯನ್ ಅವರೇ, ಆ ದಿನ ಕತ್ತಲೆಯಲ್ಲಿ ಮುಖ ಕಾಣಿಸ್ಲಿಲ್ಲ, ನಿಜವಾಗ್ಲೂ ಆ ದಿನ ಬಂದಿದ್ದು ಯಾರು ಅಂತ ನನಗೆ ತಿಳಿಲಿಲ್ಲ ಅಂದ್ಲು. ಯಾರು ಅಂತ ತಿಳಿದಿದ್ರೆ ಥ್ಯಾಂಕ್ಸ್ ಹೇಳ್ತೀಯಾ ಅಥವಾ ನಿಮ್ಮ ಅಮ್ಮನ ಚೈನ್ನ ನೆನಪಿಗೆ ಇಟ್ಕೊಂಡಿದ್ದ ಚೈನ್ ತಗೊಂಡು ಹೋದ ಅಂತ ಹೊಡಿತೀಯಾ, ಏನು ಮಾಡ್ತೀಯಾ ಜಾಹ್ನವಿ ಅಂತ ಕೇಳ್ದ. ಮದುವೆ ನಿಮ್ಮ ಜೊತೆ ಆಗೋದಕ್ಕೆ ಕಾರಣ ಅವನಾಗಿದ್ದರಿಂದ ಥ್ಯಾಂಕ್ಸ್ ಹೇಳ್ತೀನಿ, ಆದರೆ ನಮ್ಮ ಅಮ್ಮನ ನೆನಪಾಗಿ ನನ್ನ ಕುತ್ತಿಗೆಯಲ್ಲಿ ಹಾಕೊಂಡಿದ್ದ ಚೈನ್ ಅವನಿಂದಾಗಿ ಮಿಸ್ ಆಯಿತು, ಅದಕ್ಕೆ ಅವನ ಜೀವನದಲ್ಲಿ ಕ್ಷಮಿಸೋದೇ ಇಲ್ಲ. ಅದೇ ಚೈನ್ ಅವನು ಮತ್ತೆ ತಂದುಕೊಟ್ರೆ ಏನು ಮಾಡ್ತೀಯ ಜಾಹ್ನವಿ? ಆರ್ಯನ್ ಅವರೇ, ನಡೆದ ವಿಷಯಗಳ ಬಗ್ಗೆ ಈಗ ಯಾಕೆ, ಸಂತೋಷವಾಗಿರುವ ಈ ಸಮಯದಲ್ಲಿ ಅವನ್ನೆಲ್ಲ ಯಾತಕ್ಕೆ ನೆನಪಿಸ್ತೀರಾ, ಬಿಟ್ಬಿಡಿ ಅಂದ್ಲು. ನಿನ್ನನ್ನು ಇನ್ನಷ್ಟು ಹ್ಯಾಪಿಯಾಗಿ ಇಡಬೇಕು ಅಂತ ಕೇಳ್ತಿದ್ದೀನಿ ಜಾಹ್ನವಿ, ಹೇಳಬಾರ್ದಾ? ಅವನು ನನ್ನ ಚೈನ್ ತಂದುಕೊಟ್ರೆ ಅವನು ಏನು ಕೇಳಿದರೂ ಕೊಡ್ತೀನಿ, ಎಲ್ಲವೂ ನಡೆಯುವ ವಿಷಯಗಳೆಲ್ಲ ಬಿಡಿ ಆರ್ಯನ್ ಅವರೇ, ನಮ್ಮ ಅಮ್ಮನ ಚೈನ್ ಸಿಗೋದಿಲ್ಲ ಅಂದ್ಲು. ಹಾಗೆ ಧೈರ್ಯಗೆಡಬೇಡ, ನಿನಗೆ ಈಗ ಆ ಚೈನ್ ಕೊಟ್ಟರೆ ನೀನು ನನಗೆ ಏನು ಕೊಡ್ತೀಯಾ ಅಂದ ಆರ್ಯ. ಆರ್ಯನ್ ಅವರೇ, ನಿಮಗೆ ಏನಾಗಿದೆ, ಅದಕ್ಕೆ ಏನೇನೋ ಮಾತನಾಡ್ತಾ ಇದ್ದೀರಾ, ನನಗೇನೂ ಆಗಿಲ್ಲ, ಆದರೆ ಅಲ್ಲಿ ಟೇಬಲ್ ಮೇಲೆ ಪರ್ಸ್ ಇದೆ ಅಲ್ವಾ, ಸ್ವಲ್ಪ ಹೀಗೆ ತಗೊಡ್ತೀಯಾ ಅಂತ ಕೇಳ್ದ. ನೀವು ಏನು ಮಾಡ್ತಿದ್ದೀರಾ, ನನಗೇನೂ ಅರ್ಥ ಆಗ್ತಿಲ್ಲ ಅಂತ ಬೆಡ್ಶೀಟ್ ಸುತ್ತಕೊಂಡು ಟೇಬಲ್ ಮೇಲಿದ್ದ ಪರ್ಸ್ನ ತೆಗೆದುಕೊಂಡು ಆರ್ಯನ್ ಕೈಗೆ ಕೊಟ್ಟಳು. ಆರ್ಯನ್ ಪರ್ಸ್ನಲ್ಲಿದ್ದ ಚೈನನ್ನು ಹೊರಗೆ ತೆಗೆದು ಮುಷ್ಟಿಯಲ್ಲಿ ಬಚ್ಚಿಟ್ಕೊಂಡು ಪರ್ಸ್ನ ಮತ್ತೆ ವಾಪಸ್ ಟೇಬಲ್ ಮೇಲೆ ಇಡಲು ಕೊಟ್ಟ. ಹಾಗೇ ಎದ್ದು ತೆಗೆದುಕೊಂಡು, ಯಾತಕ್ಕೆ ಈ ಥರ ತಗೊಳ್ಳೋಕೆ ಹೇಳಿದರು, ಯಾತಕ್ಕೆ ಮತ್ತೆ ಇಡಲು ಹೇಳಿದರು ತಿಳಿಯುತ್ತಿಲ್ವಲ್ಲ ಅಂತ ಟೇಬಲ್ ಮೇಲೆ ಇಟ್ಲು. ಜಾಹ್ನವಿ ಆರ್ಯನ್ ಕಡೆ ತಿರುಗಿ, ಪರ್ಸ್ ಯಾತಕ್ಕೆ ಈ ಥರ ಹೇಳಿದ್ರಿ ಅಂತ ಹೇಳಲೇ ಇಲ್ಲ, ಅದನ್ನು ಹೇಳೋದಕ್ಕಿಂತ ತೋರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಜಾನು, ಖಂಡಿತ ನೀವು ಹೇಳ್ತಾ ಇರೋದು ನಂಗೆ ಏನೂ ಅರ್ಥ ಆಗ್ತಿಲ್ಲ ಆರ್ಯನ್ ಅವರೇ, ನೀನು ಕಣ್ಣು ಮುಚ್ಕೋ ತೋರಿಸ್ತೀನಿ ಜಾಹ್ನವಿ ಅಂದ. ಈ ಸಮಯದಲ್ಲಿ ಈ ಆರ್ಟ್ಗಳೆಲ್ಲ ಏನು ಆರ್ಯನ್ ಅವರೇ ಅಂತೂ ಪಕ್ಕದಲ್ಲಿದ್ದ ತನ್ನ ಬಟ್ಟೆಯನ್ನು ತೆಗೆದುಕೊಳ್ತಾ ಇದ್ರೆ ಜಾಹ್ನವಿ ಕೈ ಹಿಡ್ಕೊಂಡು, ಮೊದಲು ನೀನು ಕಣ್ಣು ಮುಚ್ಕೋ ಜಾಹ್ನವಿ,
ನೀನು ಅದನ್ನು ನೋಡಿದರೆ ತುಂಬ ಸಂತೋಷ ಪಡ್ತೀಯ. ನಾನು ಸಂತೋಷ ಪಡುವಂಥದ್ದು ನಿಮ್ಮ ಹತ್ರ ಏನಿದೆ ಆರ್ಯನ್ ಅವರೇ ಅಂದ್ಲು ಜಾಹ್ನವಿ. ಅರೆ ಏನೋ ಇದೆ, ಆದರೆ ನಾನು ಹೇಳ್ದಂತೆ ಕಣ್ಣು ಮುಚ್ಕೋತೀಯಾ ಇಲ್ವೋ ಅಂದ. ನೀವು ಹೇಳೋದನ್ನು ಕೇಳೋದೇ ಇಲ್ವಲ್ಲ ಅಂತ ಕಣ್ಣು ಮುಚ್ಕೊಂಡ್ಲು ಜಾಹ್ನವಿ. ಆರ್ಯನ್ ತನ್ನ ಕೈಯಲ್ಲಿ ಮುಚ್ಚಿಟ್ಕೊಂಡಿದ್ದ ಚೈನನ್ನು ಜಾಹ್ನವಿ ಕುತ್ತಿಗೆಗೆ ಹಾಕಿ, ಈಗ ಕಣ್ತೆರೆ ಅಂದ ಜಾಹ್ನವಿಯನ್ನು. ಜಾಹ್ನವಿ ಕಣ್ತೆರೆದು ತನ್ನ ಕುತ್ತಿಗೆಯಲ್ಲಿ ಏನೋ ಆಗದಂತಾಗಿದೆ ಅಂತ ಕುತ್ತಿಗೆಯತ್ತ ನೋಡಿಕೊಂಡ್ಳು. ಆದರೆ ಆಶ್ಚರ್ಯದಿಂದ ಆರ್ಯನ್ ಅವರೇ, ಇದು ನಿಮಗೆ ಎಲ್ಲಿ ಸಿಕ್ತೋ? ನನಗೆ ಇಷ್ಟೊಂದು ದಿನಗಳಿಂದ ಯಾಕೆ ಹೇಳಲಿಲ್ಲ ಅಂತ ತುಂಟು ಕೋಪದಿಂದ ನೋಡಿದ್ಲು. ನನಗೆ ಇದು ಈ ನಡುವೆ ಅಷ್ಟೇ ಸಿಕ್ತು ಜಾಹ್ನವಿ, ನಿನಗೆ ಹೇಳಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಏನೇನೋ ಆಗೋಯ್ತು. ಜಾಹ್ನವಿ ಸಂತೋಷ ಪಡ್ತಾ, ಹೇಗೆ ಸಿಕ್ಕಿದ್ರೂ ನಮ್ಮ ಅಮ್ಮನ ನೆನಪಾಗಿ ಉಳಿದಿದ್ದ ಈ ಚೈನ್ ಮತ್ತೆ ನನ್ನ ಹತ್ರ ಬಂತಲ್ಲ ಅಷ್ಟೇ ಸಾಕು ಅಂದ್ಲು. ನಿನ್ನ ಮುಖದಲ್ಲಿ ಈ ಸಂತೋಷವನ್ನು ನೋಡಬೇಕು ಅಂತ ನಿನಗೆ ಈ ಚೈನನ್ನು ಕೊಟ್ಟೆ. ನನಗಂತೂ ನಿಜವಾಗಿಯೂ ತುಂಬ ಸಂತೋಷವಾಗಿದೆ ಆರ್ಯನ್ ಅವರೇ. ಆದರೂ ಈ ಚೈನ್ ಆ ದಿನ ನನ್ನ ರೂಮ್ಗೆ ಬಂದ ಆ ವ್ಯಕ್ತಿ ಶರ್ಟ್ಗೆ ಸಿಕ್ಕಾಕೊಂಡಿತ್ತು ಅಲ್ವಾ, ಮತ್ತೆ ಇದು ನಿಮಗೆ ಹೇಗೆ ಸಿಕ್ತು? ಆರ್ಯನ್ಗೆ ಹೇಳಬೇಕೋ ಬೇಡವೋ ಅಂತ ಆಲೋಚಿಸ್ತಾ ಇದ್ದ. ಆರ್ಯನ್ ಅವರೇ, ನಿಮ್ಮನ್ನೇ ತಾನೇ ಕೇಳ್ತಿರೋದು, ಹೇಗೆ ಸಿಕ್ತು ಅಂತ ಮತ್ತೆ ಕೇಳಿದ್ಲು. ಜಾಹ್ನವಿಗೆ ಸುಳ್ಳು ಹೇಳಲು ಇಷ್ಟ ಇಲ್ಲದೆ, ಜಾಹ್ನವಿ ನಿನಗೆ ಈ ವಿಷಯ ಹೇಳ್ತೇನೆ, ಆದರೆ ನನ್ನನ್ನು ಮಾತ್ರ ತಪ್ಪು ತಿಳಿಬಾರ್ದು. ನಾನು ನಿಮ್ಮನ್ನು ಯಾಕೆ ತಪ್ಪು ತಿಳ್ಕೊಳ್ಳಿ ಆರ್ಯನ್ ಅವರೇ, ನಾನು ಹೇಳುವ ವಿಷಯ ಅಂಥದ್ದು. ನಿನಗೆ ಅವಸರ ಹೆಚ್ಚು ಅಲ್ವಾ, ತಟ್ಟಂತ ಕೋಪ ಬರುತ್ತೆ. ಹಾಗಿದ್ರೆ ಹೇಳಬೇಡಿ ಬಿಡಿ ಅಂತ ತನ್ನ ಮುಖವನ್ನು ತಿರುಗಿಸ್ಕೊಂಡ್ಳು. ಜಾನು ಕೋಪದಲ್ಲಿ ಬಲೆ ಮುತ್ತು ಕಾಣ್ತೀಯ ಅಂತ ಮುಖ ತಿರುಗಿಸಿ ತುಟಿಗಳ ಮೇಲೆ ಮುತ್ತು ನೀಡಿದ. ನಿಮ್ಮ ಆಟಗಳನ್ನು ನಿಲ್ಲಿಸಿ ನಿಜ ನಡೆದಿದ್ದನ್ನು ಹೇಳ್ತೀರಾ ಇಲ್ವಾ ಬಂಗಾರ? ಇಷ್ಟು ಒಳ್ಳೆಯ ಮೂಡ್ನಲ್ಲಿ ಅವು ಅಗತ್ಯನಾ ಹೇಳು ಅಂತ ಜಾಹ್ನವಿನ ಅಪ್ಕೊಂಡು, ನಿನಗೆ ಇಷ್ಟೊಂದು ಒಳ್ಳೆಯ ಗಿಫ್ಟ್ ಕೊಟ್ಟೆ ಅಲ್ವಾ, ಮತ್ತು ನನಗೇನು ಕೊಡೋದಿಲ್ವಾ? ಇಷ್ಟೊಂದು ಬೆಲೆ ಬಾಳುವ ಗಿಫ್ಟ್ ಕೊಟ್ಟಿದ್ದಕ್ಕೆ ನಿಮಗೆ ಏನು ಬೇಕಂದ್ರೂ ಕೊಡ್ತೀನಿ, ಆದರೆ ಇದು ಹೇಗೆ ಸಿಕ್ತು ಅಂತ ಹೇಳಬಹುದಲ್ವಾ ಅಂತ ಬೆಡ್ಶೀಟನ್ನು ಕುತ್ತಿಗೆವರೆಗೆ ಹೊದ್ಕೊಂಡು, ಹೇಳಿ ಆರ್ಯನ್ ಅವರೇ ಅಂತ ತಿರುಗಿದ್ಲು. ನಾನೇ ಆ ರೂಮ್ಗೆ ಬಂದೆ ಅಂತ ಹೇಳಿದರೆ ನೀನು ಏನು ಮಾಡ್ತೀಯೋ ಹಾಗಂತ ಸುಳ್ಳು ಹೇಳಲು ಸಾಧ್ಯ ಇಲ್ಲ. ಈಗ ಹೇಗೆ ಅಂತ ಯೋಚಿಸಿ, ಎಲ್ಲಿ ಸಿಕ್ತು ಅಂತ ಹೇಳಲು ಮತ್ತೊಂದು ಸತಿ ಕೇಳಿದ್ಲು. ಹೇಗೆ ಹೇಳೋದು ಅಂತ ಯೋಚಿಸ್ತಿದ್ದೀರಾ, ಯಾಕೋ ನನಗೇನು ಅರ್ಥ ಆಗ್ತಿಲ್ಲ ಅಂದ್ಲು. ಇನ್ನೂ ಹೇಳದೆ ತಪ್ಪಿಸ್ಕೊಳ್ಳಲು ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡ ಆರ್ಯ ಎದ್ದು ಕುಳಿತ. ಜಾಹ್ನವಿ ಕೂಡ ಎದ್ದು ಕುಳಿತು ಬಟ್ಟೆ ಧರಿಸ್ಕೊಂಡು ಆರ್ಯನ್ ಯಾಕೆ ಅಷ್ಟೊಂದು ಯೋಚಿಸ್ತಿದ್ದಾನೆ ಅಂತ ತಿಳಿಯದೆ ಆರ್ಯನ್ ಹತ್ರ ಬಂದ್ಲು. ಜಾಹ್ನವಿ, ನಾನು ಹೇಳುವ ವಿಷಯ ಕೇಳಿದರೆ ನಿಮಗೆ ಕೋಪ ಬರುತ್ತದೇನೋ ಗೊತ್ತು, ಅದಕ್ಕೆ ಏನು ನಡೆದಿದೆ ಅಂತ ಮುಚ್ಚಿಟ್ಟು ನಿನಗೆ ಸುಳ್ಳು ಹೇಳಿ ನಿನ್ನೊಂದಿಗೆ ಈಗ ಸಂತೋಷವಾಗಿ ಕಳೀಬಹುದು, ಆದರೆ ನನಗೆ ಹಾಗೆ ಮಾಡಲು ಇಷ್ಟ ಇಲ್ಲ. ಅದಕ್ಕೆ ಏನು ನಡೀತೋ ಅದನ್ನು ಹೇಳ್ತೀನಿ ಕೇಳು. ಆರ್ಯನ್ ಅವರೇ, ಏನಾಯಿತು? ನಿಜವಾಗ್ಲೂ ಏನಾಯಿತು ಹೇಳಿ, ನೀವು ಯಾಕೆ ಹಾಗೆ ಹೇಳ್ತಿದ್ದೀರಾ? ನಿಮ್ಮ ಮೇಲೆ ನನಗೆ ಎಂದಿಗೂ ಕೋಪ ಬರೋದಿಲ್ಲ, ಹೇಳಿ ಅಂತ ಕೈಗಳನ್ನು ಹಿಡ್ಕೊಂಡ್ಳು. ನಿನ್ನ ಮದುವೆಯ ದಿನ ಏನು ನಡೆದಿದೆ ಅಂತ ನಿನಗೆ ನೆನಪಿದೆಯಾ ಜಾಹ್ನವಿ? ಯಾಕೆ ನೆನಪಿಲ್ಲ ಆರ್ಯನ್ ಅವರೇ? ಆ ದಿನ ನನ್ನ ಜೀವನದಲ್ಲಿ ಕೆಟ್ಟದ್ದು ನಡೆಯಿತು, ಅದೇ ರೀತಿ ಒಳ್ಳೆಯದು ಕೂಡ ನಡೆಯಿತು. ಹೇಗೆ ಮರೆಯಲು ಹೇಗೆ ಸಾಧ್ಯ? ಈ ಎರಡೂ ನಡೆಯಲು ಕಾರಣ ಒಬ್ಬರೇ ಆಗಿದ್ದಾರೆ ಅಂದ. ನಿಮ್ಮಿಂದ ನನಗೆ ಕೆಟ್ಟದ್ದೇನೂ ಆಗಿಲ್ವಲ್ಲ ಆರ್ಯನ್ ಅವರೇ, ಒಳ್ಳೆಯದೇ ತಾನೇ ಆಯಿತು. ಒಳ್ಳೆಯದು ನಡೆಯೋದಕ್ಕಿಂತ ಮುಂಚೆ ಕೆಟ್ಟದ್ದು ನಡೆಯುತ್ತಲ್ವಾ ಜಾಹ್ನವಿ, ಅದು ನಿಮ್ಮಿಂದ ಆಗಿದ್ದಲ್ವಲ್ಲ, ಯಾರೋ ನನ್ನ ರೂಮ್ಗೆ ಬಂದಿದ್ದರಿಂದ ತಾನೇ ಆಯಿತು, ಅದಕ್ಕೂ ನಿಮಗೂ ಏನು ಸಂಬಂಧ ಅಂದ್ಲು. ಇದೇ ಜಾಹ್ನವಿ, ಎರಡೂ ನಡೆಯಲು ಕಾರಣ ನಾನೇ. ಆ ವಿಷಯ ನನಗೆ ಈ ನಡುವೆ ಅಷ್ಟೇ ತಿಳಿಯಿತು. ಜಾಹ್ನವಿ ಕೈಗಳನ್ನು ಬಿಡಿಸಿ, ಆರ್ಯನ್ ಅವರೇ, ಏನು ಹೇಳ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ. ನೀವು ಕಾರಣನಾ? ಏನು ಕಾರಣ? ಹೌದು, ನಾನೇ ಆ ದಿನ ನಿನ್ನ ರೂಮ್ಗೆ ಬಂದಿದ್ದು ಕೂಡ ನಾನೇ ಅಂದ. ಜಾಹ್ನವಿ ಶಾಕ್ ಆಗಿ, ಆರ್ಯನ್ ಅವರೇ, ಏನು ಮಾತನಾಡ್ತಿದ್ದೀರಾ ನೀವು? ಆ ದಿನ ನೀವು ನನ್ನ ರೂಮ್ಗೆ ಬಂದಿದ್ರಾ? ಆ ದಿನವೇ ಹೇಳ್ತಿದ್ರಿ ಅಲ್ವಾ ನೀವು ಬಂದಿದ್ದಿದ್ರೆ ಅಂದ್ಲು. ಅದೇ ನನಗೂ ಸಂಪೂರ್ಣ ಗೊಂದಲ ಆಗಿದೆ. ಆ ದಿನ ನಿನ್ನ ರೂಮ್ಗೆ ಬಂದ ವಿಷಯ ಬಿಟ್ಟು ಉಳಿದ ಎಲ್ಲ ವಿಷಯಗಳು ನನಗೆ ನೆನಪಿವೆ. ಆ ಒಂದು ವಿಷಯ ಯಾಕೆ ನಂಗೆ ನೆನಪಿಲ್ವೋ ಅರ್ಥ ಆಗ್ತಾ ಇಲ್ಲ. ಜಾನು ಅನುಮಾನದಿಂದ ನೋಡ್ತಾ, ಆರ್ಯನ್ ಅವರೇ, ನೀವು ಚೆನ್ನಾಗೇ ಇದ್ದೀರಾ ತಾನೇ? ಅದೇನು ಹಾಗಂತಿದ್ದೀಯ ಜಾಹ್ನವಿ? ಇಲ್ಲದೇ ಇದ್ದರೆ
ಆ ಹುಚ್ಚು ಮಾತುಗಳೇನು? ಯಾರೋ ನನ್ನ ರೂಮ್ಗೆ ಬಂದಿದ್ದಕ್ಕೆ ನೀವು ಬಂದಿದ್ದಾಗಿ ಸುಳ್ಳು ಯಾಕೆ ಹೇಳ್ತಿದ್ದೀರಾ? ಜಾಹ್ನವಿ, ನಾ ಹೇಳ್ತಾ ಇರೋದು ನಿಜ. ಆ ದಿನ ನಿನ್ನ ರೂಮ್ಗೆ ಬಂದಿದ್ದು ನಾನೇ. ನನಗೆ ಈ ನಡುವೆ ಎಷ್ಟೇ ತಿಳಿಯಿತು ಅಂತ ಹೇಳ್ತಿದ್ದೀನಿ ಅಲ್ವಾ ಅಂದ ಆರ್ಯ. ಈ ಕತೆ ಮುಂದುವರಿಯೋದು. ಇದನ್ನು ಜಾಹ್ನವಿ ಹೇಗೆ ತಗೋತಾಳೆ? ಪರವಾಗಿಲ್ಲ ಅಂತಾಳಾ? ಅಥವಾ ಇದರಿಂದ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗುತ್ತಾ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.